ಇನ್ನು 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋದಕ್ಕೆ ಕೈಪಡೆಯ ನಾಯಕರು ಡಬಲ್ ಗ್ಯಾರಂಟಿ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯನ್ನ ಕರೆತಂದು ಮಂಡ್ಯದಲ್ಲಿ ಪ್ರಚಾರ ಮಾಡಿಸೋದಕ್ಕೂ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಅಖಾಡ ಗೆಲ್ಲೋದಕ್ಕೆ ಕೈಪಡೆ ಮಾಡಿರುವಂತ ತಂತ್ರಗಳೇನೇನು ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬಿಜೆಪಿ ಡಬಲ್ ಇಂಜಿನ್ ಅಸ್ತ್ರಕ್ಕೆ ಕಾಂಗ್ರೆಸ್ ಡಬಲ್ ಗ್ಯಾರಂಟಿ ಕೌಂಟರ್. ಲೋಕ ಅಖಾಡ ಗೆಲ್ಲೋಕೆ ಬಿಜೆಪಿ ಕಾಂಗ್ರೆಸ್ ಪಾಳೆಯದಲ್ಲಿ ತಂತ್ರ ಪ್ರತಿತಂತ್ರಗಳು ಜೋರಾಗಿ ನಡೀತಿದೆ. ಅತ್ತ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಂತ ಅಸ್ತ್ರ ಪ್ರಯೋಗಿಸುತ್ತೆ. ಇದಕ್ಕೆ ಡಬಲ್ ಗ್ಯಾರಂಟಿ ಅಸ್ತ್ರ ಹೂಡಿರೋ ಕಾಂಗ್ರೆಸ್ ದೆಹಲಿಯಲ್ಲಿ ಘೋಷಿಸಿರುವ 25 ಗ್ಯಾರಂಟಿಗಳನ್ನ ಜಾರಿ ಮಾಡುವುದಾಗಿ ಪ್ರಚಾರ ಮಾಡ್ತಿದೆ. ಕೋಲಾರದಲ್ಲಿ ಮೊನ್ನೆ ನಡೆದ ಪ್ರಜಾಧ್ವನಿ ಯಾತ್ರೆ ವೇಳೆ ಬಸ್ ಮೇಲೂ ಡಬಲ್ ಗ್ಯಾರಂಟಿ ಪ್ರಸ್ತಾಪವಾಗಿದೆ. ಅಂದ್ರೆ ಕೇಂದ್ರದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೈಕಮಾಂಡ್ ಕೊಟ್ಟಿರುವ 25 ಗ್ಯಾರಂಟಿ, ರಾಜ್ಯದಲ್ಲಿ ನೀಡಲಾಗಿರುವ 5 ಗ್ಯಾರಂಟಿ ಅಂದ್ರೆ ಡಬಲ್ ಗ್ಯಾರಂಟಿ ಪ್ರಯೋಜನ ಸಿಗುತ್ತೆ ಅಂತ ಕಾಂಗ್ರೆಸ್ ಮತಬೇಟೆಯಾಡ್ತಿದೆ. ಈ ಮೂಲಕ ಬಿಜೆಪಿಯ ಡಬಲ್ ಇಂಜಿನ್ಗೆ ಕೌಂಟರ್ ಕೊಡ್ತಿದೆ. ಈಗ ಮತ್ತೆ ಕೇಂದ್ರ ಸರ್ಕಾರ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಿನ್ನೆ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಅವನ್ನು ಕೂಡ ಜಾರಿ ಮಾಡ್ತೀವಿ. ಮಂಡ್ಯ ಅಖಾಡದಲ್ಲಿ ರಮ್ಯಾ ರಾಹುಲ್ ಪ್ರಚಾರ. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸೋಲಿಸಲು ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತು ಮಾಡುತ್ತಿದೆ. ಸ್ಟಾರ್ ಚಂದ್ರು ಗೆಲುವಿಗೆ ರಣತಂತ್ರ ರೂಪಿಸಿರುವ ಕೈಪಡೆ ಏಪ್ರಿಲ್ 17ರಂದು ರಾಹುಲ್ ಗಾಂಧಿಯವರಿಂದ ಮಂಡ್ಯದಲ್ಲಿ ಪ್ರಚಾರ ಮಾಡಿಸಲು ಪ್ಲಾನ್ ಮಾಡಿದೆ. ಇನ್ನು ನಟಿ ರಮ್ಯಾ ಸಹ ಏಪ್ರಿಲ್ 14 ಮತ್ತು 15ರಂದು ಕ್ಯಾಂಪೇನ್ ಮಾಡಲಿದ್ದಾರೆ. ಇನ್ನು ಮಂಡ್ಯ ಗೆಲ್ಲೋಕೆ ಸಚಿವ ಚಲುವರಾಯಸ್ವಾಮಿ ವಿವಿಧ ಸಮುದಾಯಗಳ ಸಭೆ ನಡೆಸಿದ್ದಾರೆ. ನಾಗಮಂಗಲದ ಕಾಂಗ್ರೆಸ್ ಕಚೇರಿಯಲ್ಲಿ ಎಸ್ಸಿ ಎಸ್ಟಿ ಮುಖಂಡರ ಸಭೆ ನಡೆಸಿ ರಣತಂತ್ರ ಹೆಣೆದಿದ್ದಾರೆ. ಕೋಲಾರದಲ್ಲಿ ಗೌತಮ್ ಗೆಲ್ತಾರೆ, ಪ್ರಚಾರ ಮಾಡ್ತೀನೆಂದ ಮುನಿಯಪ್ಪ. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಸಚಿವ ಮುನಿಯಪ್ಪ ಮುನಿಸಿಕೊಂಡಿದ್ರು. ಸಿಎಂ ರ್ಯಾಲಿಯಿಂದಲೂ ದೂರ ಉಳಿದಿದ್ರು. ಹೀಗಾಗಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಬೆಂಗಳೂರಿನ ಮುನಿಯಪ್ಪ ನಿವಾಸಕ್ಕೆ ಆಗಮಿಸಿ ಬೆಂಬಲ ಕೋರಿದ್ದಾರೆ. ಈ ವೇಳೆ ಮುನಿಯಪ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ. ಗೌತಮ್ ಅವರು ಬಹಳ ದೂರಲ್ಲ, 28 ಕೂಡ ಕಾಂಗ್ರೆಸ್ ಗೆಲ್ಲಬೇಕು. ಅದಕ್ಕೆ ನಾನೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಆ ಕಾಂಗ್ರೆಸ್ಸಿನ ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ. ಈ ಮಧ್ಯೆ ರಾಹುಲ್ ಗಾಂಧಿಯನ್ನ ಜಿನ್ನಾ 2.0 ಅಂತ ಟ್ವೀಟ್ ಮಾಡಿದ್ದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದೆ. ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿ ದೂರು ದಾಖಲಿಸಿದ್ದು ಕಠಿಣ ಕ್ರಮಕ್ಕೆ ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, TV9.